ಈ ಗ್ಲಾಸ್ ಒಳಗಡೆ ನೀನು ಕಲ್ಲು ಹಾಕ್ಬೇಕು. ಕರೆಕ್ಟಾಗಿ ಇದ್ರಲ್ಲಿ ಬಿದ್ರೆ ನೀನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದಾಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಈ ಐಡಿಯಾ ಒಂಥರ ಚೆನ್ನಾಗಿದೆ ಕಣ. ಕೊಟ್ಟಿದ್ ಯಾರು ಅನ್ಕೊಂಡಿದ್ಯಾ ಮಾವ? ಬಿಟ್ಟು ನನ್ ಹೈಟು 3 ಫೀಟ್. 1 ನಿಮಿಷ ಬರ್ತೀನಿ ಮಾವ. ತಗೋ, ಈ 3 ಕಲ್ಲಲ್ಲಿ 1 ಕಲ್ಲನ್ನ ನಿನ್ನ ಗ್ಲಾಸಲ್ಲಿ ಹಾಕಿದ್ರೆ ನೀನ್ ಅನ್ಕೊಂಡಿರೋದು ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಓಕೆ ಅಲ್ವಾ? ಓಕೆ. ಹಾಕು ಮಾವ, ಹಾಕು ಹಾಕು. ಮಿಸ್ಸು. ಅಯ್ಯೋ ಮಾವ, ನೀನೇನು ಚಿಂತೆ ಮಾಡ್ಬೇಡ. ನಿನ್ ಹತ್ರ ಇನ್ನ 2 ಚಾನ್ಸಸ್ ಇದೆ. ಈ ಸಲ ಖಂಡಿತವಾಗ್ಲೂ ಬೀಳತ್ ಮಾವ. ಹಾಕು ಹಾಕು. ಮಾವ 1 ನಿಮಿಷ ಇರು. ಮಾವ, ಈ ಸಲ ಖಂಡಿತವಾಗ್ಲೂ ಬೀಳತ್ ಮಾವ. ಯಾಕಂದ್ರೆ ನೀನ್ ಇವಾಗ ಹಾಕ್ದಲ್ಲ 2 ಕಲ್ಲು, ಅದು ಒಂದೇ ಜಾಗದಲ್ಲಿ ಬಿದ್ದಿದ್ದು. ಈಗ್ಲೂ ಕೂಡ ಅದೇ ಪ್ಲೇಸ್ ಅಲ್ಲಿ ಬೀಳುತ್ತೆ, ಅದಕ್ಕೆ ಬದಲಾಯಿಸ್ದೆ ಮಾವ. ನೀನ್ ಅನ್ಕೊಂಡಿರೋದು ಕಂಪಲ್ಸರಿ ಆಗುತ್ತೆ ಮಾವ. ಹಾಕು ಮಾವ, ಹಾಕು ಹಾಕು. ಹಾ, ಅಯ್ಯೋ ಲೇ ಬಿಟ್ಟು, ಲಾಸ್ಟ್ ಚಾನ್ಸ್ ನೀನೇ ಹಾಳು ಮಾಡ್ದಲ್ಲೋ. ನನ್ಗೇನು ಗೊತ್ತಿಲ್ಲ ಮಾವ, ನೀನ್ ಅನ್ಕೊಂಡಿದ್ ಮಾತ್ರ ಆಗಲ್ಲ. ಲೇ 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 ಬಿಟ್ಟು, ಬಿಟ್ಟು ಬಿಟ್ಟು ಎಲ್ಲ ಹಾಳು ಮಾಡ್ದ ಅಲ್ಲ. ಕರೆಕ್ಟ್ ಟೈಮಲ್ಲಿ ಆಫ್ ಆಗೋಗಿ ಎಂತ ಕೆಲಸ ಮಾಡ್ತೀಯ? ಸ್ವಲ್ಪ ಹೊತ್ತಾದ್ರೂ ಕಾಪಾಡ್ತೀಯ ಅಂತ ಅನ್ಕೊಂಡಿದ್ದೆ. ಆಫ್ ಆಗಿ ನನ್ ಮರ್ಯಾದೆ ತೆಗಿತೀಯ ನೀನು? ಆನ್ ಆಗು, ನೀನು ಆನ್ ಆಗು. ಅಬ್ಬಾ, ಅಷ್ಟಕ್ಕೂ ಏನೇ ಆಯ್ತು ನಿನ್ಗೆ? ಅಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೆ ಗೊತ್ತಾ? ಕನಿಷ್ಠ ರಂಗೋಲಿ ತೋರ್ಸೋದಕ್ಕಾದ್ರೂ ಆನ್ ಆಗಕ್ಕಾಗಲ್ವಾ? ಆನ್ ಆಗೆ. ಚಾರ್ಜಿಗೆ ಹಾಕಿದ್ರು ಆನ್ ಆಗ್ತಿಲ್ವಲ್ಲ. ನನ್ಗಿಂತ ದೊಡ್ಡ ಮೊಂಡಿ. ನಿನ್ ಹೆಲ್ಪಿಂದ ಸ್ಪರ್ಧೆಯಲ್ಲಿ ಗೆದ್ದು ಆದ್ಯನ್ಗಿಂತ ಗ್ರೇಟ್ ಅನ್ಸ್ಕೊಳ್ಳೋಣ ಅಂತ ಅನ್ಕೊಂಡೆ, ಆದ್ರೆ ನಿನ್ನಿಂದ ವೇಸ್ಟ್ ಅಂತ ಅನ್ಸ್ಕೊಂಡೆ. ಯಾಕೆ ಹೀಗ್ ಮಾಡ್ದೆ? ನಾನು ಏನೇ ಪಾಪ ಮಾಡಿದ್ದೆ? ಏನಿ ತಿಕ್ಲಿ ಪಾಪ ಪುಣ್ಯ ಅಂತ ಎಲ್ಲ ಮಾತಾಡ್ತಿದ್ದಾಳೆ. ಅವನಾಗೆ ಅವನಾಗೋ. ಚಾರು, ಸಿನಿಮಾವ ಬಂದ್ಬಿಟ್ಯಾ? ನನ್ ಫೋನ್ ಆನೇ ಆಗ್ತಾ ಇಲ್ಲ, ಸ್ವಲ್ಪ ನೋಡ್ತೀಯಾ? ಯಾಕೆ ಆನ್ ಆಗ್ತಾ ಇಲ್ಲ? ಬ್ಯಾಟ್ರಿ ನಮ್ಮ ಹತ್ರ ಇದ್ರೆ ಫೋನ್ ಹೆಂಗ ಆನ್ ಆಗತ್ತೆ? ಇದನ್ನ ತಗೊಂಡು ಹೋಗಿ ಅಂಗಡಿಲಿ ಒಂದ್ಸಲ ತೋರಿಸ್ತೀನಿ. ಸ್ವಲ್ಪ ಟೈಮ್ ಹಿಡಿಬಹುದು. ಇವಾಗ್ಲೇ ಬೇಕು ಅಂದ್ರೆ ಕಷ್ಟ ಅಲ್ವಾ? ನೀನೇ ನೋಡ್ಬೋದಲ್ಲ ಮಾವ. ನನಗೆ ಗೊತ್ತಾಗುತ್ತೆ. ನಾನೇನಾದ್ರೂ ಮೊಬೈಲ್ ರಿಪೇರಿ ಮಾಡೋಣ. ಫೋನ್ ಆನ್ ಆಗದೆ ಇದ್ರು ಕೂಡ ಒಂಥರ ಒಳ್ಳೇದೆ. ಪದೇ ಪದೇ ಫೋನ್ ಮಾಡೋದು ತಪ್ಪತ್ತೆ. ಸರಿ, ನಾನು ತಗೊಂಡು ಹೋಗ್ತೀನಿ. ಮಾವ, ನಿನಗೇನ ಕಷ್ಟ? ಶಾಪಿಗೆ ತಾನೇ ನಾನೇ ಹೋಗ್ತೀನಿ. ಹಾಗೆ ಈ ಡಬ್ಬಾ ಫೋನ್ ಕೊಟ್ಟಿದ್ದಕ್ಕೆ ಅವನಿಗೊಂದಷ್ಟು ಬಾರಿಸ್ ಬರ್ತೀನಿ. ಫೋನ್ ಏನಾದ್ರೂ ಅಂಗಡಿಗೆ ತಗೊಂಡು ಹೋದ್ರೆ ಬ್ಯಾಟ್ರಿ ತೆಗ್ದಿರೋ ವಿಷಯ ಗೊತ್ತಾಗ್ಬಿಡುತ್ತೆ. ಆಮೇಲೆ ಚಾರುಗ್ ಡೌಟ್ ಬಂದ್ಬಿಡುತ್ತೆ. ಬೇಡ ಬೇಡ, ಅಂಗಡಿಗೆಲ್ಲ ಯಾಕೆ ತಗೊಂಡು ಹೋಗ್ತೀಯಾ? ನಾನೇ ನೋಡ್ತೀನಿ. ಎಂತ ಮೋಸ ಮಾಡ್ತಿದ್ದಾನೆ ಸೀನು ಮಾವ. ಚಾರು, ಆನ್ ಆಯ್ತು ಚಾರು.
ಹೌದು ಮಾವ, ಆನ್ ಆಗೇ ಬಿಡ್ತು. ನೀನ್ ಏನ್ ಮಾಡ್ದೆ ಮಾವ? ಇಷ್ಟೊತ್ತು ಆನ್ ಆಗದೆ ಇರೋದು, ನೀನ್ ಆ ಕಡೆ ತಿರುಗಿ ಮುಟ್ಟಿದ ತಕ್ಷಣ ಆನ್ ಆಗ್ಬಿಡ್ತು. ಆ, ಅಂದ್ರೆ ಬ್ಯಾಟ್ರಿ ಲೋ ಆಗಿತ್ತು ಅಲ್ವಾ, ಇವಾಗ ತಾನೇ ಚಾರ್ಜ್ಗೆ ಹಾಕ್ದಲ್ಲ, ಸೊ ಆನ್ ಆಗಿದೆ ಅಷ್ಟೇ. ಇಲ್ಲ ಮಾವ, ನಾನ್ ತುಂಬಾ ಸಲ ಟ್ರೈ ಮಾಡಿದ್ದೆ. ನೀನ್ ಟ್ರೈ ಮಾಡಿದ ತಕ್ಷಣ ಆನ್ ಹೇಗಾಯ್ತು? ಹೌದಾ? ಅಂದ್ರೆ ನೀನೇನೋ ಮಾಡ್ದೆ. ನಾನೇನ್ ಮಾಡ್ತೀನಿ ಚಾರು? ಸರಿಯಾಗಿದ್ಯಾ ಚಾರು ನೀನು? ಇಲ್ಲ, ನಿಜ ಹೇಳು. ನೀನ್ ಮುಟ್ಟಿದ ತಕ್ಷಣ ಮಾತ್ರ ಆನ್ ಆಯ್ತು. ನಾನು ಅವಾಗಿಂದ ಟ್ರೈ ಮಾಡ್ತಿದ್ದೆ ಗೊತ್ತಾ? ಏನಿಲ್ಲ ಚಾರು. ಅಲ್ಲ, ನಾನ್ ಯಾಕೆ ಈ ಫೋನ್ ಟಚ್ ಮಾಡ್ಲಿ ಹೇಳು? ನನಗಷ್ಟಕ್ಕೂ ಫೋನ್ ಯೂಸ್ ಮಾಡಕ್ಕೆ ಬರಲ್ಲ. ನನ್ನ ಹತ್ರ ಫೋನೇ ಇಲ್ವಲ್ಲ, ಅದ್ ನಿನ್ಗೂ ಗೊತ್ತು ತಾನೆ. ಅಮ್ಮ ಕರಿತಿರ್ಬೇಕು, ನಾನು ಹೋಗ್ತೀನಿ, ಬಾಯ್. ಮಾವ ಏನೋ ಮಾಡಿದಾನೆ. ಅವನ್ ಮುಟ್ಟಿದ ತಕ್ಷಣ ಮಾತ್ರ ಆನ್ ಆಯ್ತು. ಹೋಗ ಕಡೆ. ಡ್ರಮ್ಮು ಮಾವ, ಅಲ್ಲಿ ಚಾರು ಅಕ್ಕನ್ ಫೋನು ಕೆಲ್ಸ ಮಾಡದೇ ಇರೋದಕ್ಕೆ ನೀನೇ ಕಾರಣ ಅಲ್ವಾ? ನಾನು ಯಾಕೋ ಕಾರಣ ಆಗ್ತೀನಿ? ನನಗೂ ಅದಕ್ಕೂ ಏನ್ ಸಂಬಂಧ? ಬ್ಯಾಟ್ರಿ ತೆಗ್ದು ಫೋನಲ್ಲಿ ಹಾಕೋದನ್ನ ಅನ್ನ ನೋಡ್ದೆ ಮಾವ. ನೋಡಿದ್ಯಾ? ಯಾವಾಗ ನೋಡಿದ್ಯೋ? ಇವಾಗ್ಲೇ. ಅಂದ್ರೆ ರಂಗೋಲಿ ಸ್ಪರ್ಧೆಯಲ್ಲಿ ಚಾರು ಅಕ್ಕನೇ, ಅದೇ ನಿನಗೆ ಹೆಂಡತಿ ಆಗೋಳ್ನ ಫೋನ್ ಬ್ಯಾಟ್ರಿ ತೆಗ್ದು ಸೋಲ್ಸ್ದೆ ಅಂತ ಆಯ್ತು. ಆದಿ ಅಕ್ಕ ಗೆಲ್ಲೋದಕ್ಕೆ ಚಾರು ಅಕ್ಕ ಸೋತೋಗ್ಬೇಕಾ? ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ ಕಣೋ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಹಾಗಂದ್ರೆ ಹೇಗ್ ಮಾವ? ಈ ವಿಷಯನ ಖಂಡಿತವಾಗ್ಲೂ ಚಾರು ಅಕ್ಕಂಗ್ ಹೇಳ್ತೀನಿ. ಬೇಡ ಕಣೋ, ನಿನ್ ಕೈ ಮುಗಿತೀನೋ. ಸರಿ, ಹಾಗಾದ್ರೆ ಆದಿ ಅಕ್ಕಂಗ್ ಹೇಳ್ತೀನಿ. ಅದಿನ್ನೂ ಡೇಂಜರ್ ಕಣೋ. ಇರು, ತಗೋ ಇದನ್ನ. ಈ ದುಡ್ಡು ಇಟ್ಕೊಂಡು ಚಾಕ್ಲೇಟ್ ಇಸ್ಕೋ. ಇವಾಗ ಮಾತ್ರ ಅಲ್ಲ, ಯಾವಾಗ ಚಾಕ್ಲೇಟ್ ಕೇಳಿದ್ರು ಹೀಗೆ ಕೊಡ್ಬೇಕು, ಸರಿನಾ? ಆಗ್ಲಿ ಸರ್, ಆಗ್ಲಿ. ಹಾಗಾದ್ರೆ ಓಕೆ. ಯಾಕೆ ಹೀಗಿದ್ಯಾ? ಹಸ್ವಾಗ್ತಿದ್ಯಾ? ಏನಾದ್ರೂ ತಿಂತ್ಯಾ? ನನಗೆ ಸೀನು ಮಾವನ್ ಮೇಲೆ ಯಾಕೋ ಅನುಮಾನ ಬರ್ತಾ ಇದೆ. ಅನುಮಾನ ಯಾಕೆ? ರಂಗೋಲಿ ಹಾಕ್ಬೇಕಾದ್ರೆ ಫೋನ್ ಆನೇ ಆಗ್ಲಿಲ್ಲ. ಇವಾಗ ಸೀನು ಮಾವ ಮುಟ್ಟಿದ ತಕ್ಷಣ ಆನ್ ಆಗೇ ಬಿಡ್ತು. ಅಂದ್ರೆ ಮಾವನೇ ಏನೋ ಮಾಡಿರ್ಬೇಕು. ನಿನ್ ಫೋನ್ನ ಅವನ್ ಯಾಕೆ ಏನಾದ್ರೂ ಮಾಡ್ತಾನೆ? ನಾನು ನೆಟ್ಟಲ್ಲಿ ನೋಡಿ ಸ್ಪರ್ಧೆಯಲ್ಲಿ ಆದ್ಯನ್ ಸೋಲಿಸ್ತೀನಿ ಅಂತ ಅವನು ಏನೋ ಮಾಡಿರ್ಬೇಕು. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಸೀನು ಬೇಕು ಅಂತ ನೀನ್ ಸೋಲ್ಸೋದಕ್ಕೆ ಮಾಡಿದಾನೆ ಅಂತನಾ? ಹಾ, ಇನ್ನೇನಿರಕ್ ಸಾಧ್ಯ ಚಿಕ್ಕಮ್ಮ? ಏಯ್, ನನ್ ಮಗ ಏನ್ ಅಂಥವನಲ್ಲ. ಹೆಂಡತಿ ಆಗ್ಬೇಕಾಗಿರೋ ನಿನ್ನನ್ನ ತಲೆ ಮೇಲೆ ಇಟ್ಕೊಂಡು ನೋಡ್ಕೋತಾನೆ ಹೊರತು ಆದ್ಯನ ಗೆಲ್ಸೋದಕ್ಕೆ ನಿನ್ನನ್ ಯಾಕೆ ಸೋಲಿಸ್ತಾನೆ? ನೀನೇ ಅಪಾರ್ಥ ಮಾಡ್ಕೋತಾ ಇದ್ಯಾ. ಅಂತದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ನಿಜ ಹೇಳ್ತಿದ್ದೀರಾ? ನಿಜಾನೇ ಕಣೆ. ಆದ್ರೂ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಅನುಮಾನ ಏನು ಇಟ್ಕೊಳ್ದೇನೆ ಹೋಗಿ ಸೀನು ಹತ್ರ ಪ್ರೀತಿಯಿಂದ ಮಾತಾಡು, ನಿನ್ಗೆ ಗೊತ್ತಾಗುತ್ತೆ. ಹೋಗೆ, ಹೋಗು. ಏನೋ ನನ್ಗೇನು ಅರ್ಥನೇ ಆಗ್ತಿಲ್ಲ. ಸೀನು ನಿಜವಾಗ್ಲೂನೇ ಹೀಗ್ ಮಾಡಿದಾನಾ?
ನಮ್ಮ ರಾಜಿನ ಓದಿಸೋದಕ್ಕೆ ನೀವು ಒಪ್ಕೊಂಡಿದ್ದೀರಾ. ಅದೇ ರೀತಿ ನಮ್ಮ ರಾಜಿ ಜೊತೆಲಿ ಆದ್ಯ ಕೂಡ ಓದ್ತಾಳಂತೆ ರೀ. ಅವಳು ಕೂಡ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡಿದ್ದಾಳೆ. ನಮ್ಮ ರಾಜಿಗಿಂತನೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ. ಅವಳ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಅವಳಿಗೆ ಮೊದಲೇ ತಾಯಿ ಇಲ್ಲ, ತಂದೆ ಬೇರೆ ತುಂಬಾನೇ ದೂರದಲ್ಲಿದ್ದಾರೆ. ಅಂಥ ಮಗುನ ಓದಿಸ್ದೆ ಹೋದ್ರೆ ಸರಿ ಹೋಗುತ್ತೆ ಹೇಳಿ? ಅದು ಅಲ್ಲದೆ ಅಮೆರಿಕದಲ್ಲಿ ಓದಿರೋ ಹುಡುಗಿ ಅಲ್ವಾ? ಅಲ್ಲ, ಅವಳು ಮನೇಲಿದ್ದು ಏನ್ ತಾನೇ ಮಾಡ್ತಾಳೆ ಹೇಳಿ? ಆ ಮಗುನು ಕಾಲೇಜ್ಗೆ ಹೋಗಿ ಅವಳಿಗೆ ಏನ್ ಇಷ್ಟವಾಗುತ್ತೋ ಅದನ್ನ ಓದ್ಕೋತಾಳೆ ಅಲ್ವಾ? ಹಾ, ಅದು ಅವಳ ಭವಿಷ್ಯಕ್ಕೆ ಕೂಡ ಉಪಯೋಗ ಆಗುತ್ತೆ. ಜೊತೆಗೆ ನಮ್ಮ ರಾಜಿಗೂ ಕೂಡ ಜೊತೆಯಾಗಿರ್ತಾಳೆ. ಆದ್ಯನ ಓದ್ಲಿ ಬಿಡಿ. ಯಾರ್ದೋ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನ ಹತ್ರ ಪರ್ಮಿಷನ್ ಯಾಕೆ ಕೇಳ್ತಿದ್ಯಾ? ಮದುವೆ ಮಾಡ್ಕೋತಾಳೋ ಓದ್ಕೋತಾಳೋ ಏನೇ ಆದ್ರೂ ಅವಳಿಷ್ಟದ ಪ್ರಕಾರನೇ ನಡೆಯುತ್ತೆ. ನನ್ನ ಮಗಳ ವಿಷಯದಲ್ಲೇ ನನ್ನ ಗೌರವನ ಕಡಿಮೆ ಮಾಡಿದ್ದಾರೆ. ಇನ್ನು ಯಾರ್ದೋ ಮಗಳ ವಿಷಯದಲ್ಲಿ ನನ್ನ ನಿರ್ಧಾರ ಯಾಕೆ? ಯಾರ ಬಗ್ಗೆನೂ ಯಾರೂ ನನ್ನ ಹತ್ರ ಕೇಳುವಂತ ಅಗತ್ಯ ಇಲ್ಲ. ಆದ್ಯ ಮನೇಲಿರೋದಕ್ಕೆ ರಾಜು ಒಪ್ಕೊಂಡಿಲ್ಲ. ಮತ್ತೆ ರಾಜಲಕ್ಷ್ಮಿ ಜೊತೆ ಆದ್ಯ ಓದಕ್ ಹೋಗ್ಬೇಕು ಅಂತ ಜಾನಕಿ ಕೇಳ್ಕೊತಿದ್ದಾಳೆ. ಇದಕ್ಕೆಲ್ಲ ರಾಜು ಒಪ್ಕೋತಾನ? ಇವಳಿಗೇನ್ ತಲೆ ಕೆಟ್ಟಿದ್ಯಾ? ಆದ್ಯ, ನೀನ್ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಅಂತ ಯಾಕೆ ಅನ್ಕೋತೀಯ? ನನ್ನ ಅತ್ತೆ ಆಗೋರ್ ಮನೆಗೆ ಬಂದಿದ್ದೀನಿ ಅಂತ ಅನ್ಕೋಬೋದಲ್ವಾ? ಏನೇ ಆದ್ರೂ ನಮ್ಮಮ್ಮನಿಗೆ ನೀನೇ ಸೊಸೆಯಾಗಿ ಬರಬೇಕು ಆದ್ಯ. ನನ್ನ ಮನ್ಸಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಆ ಚಾರು ಅಂತೂ ಖಂಡಿತ ಇಲ್ಲ. ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಇವಾಗ ಅದನ್ನ ತಿದ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಯ್ ಆದ್ಯ. ರೂಮ್ ಒಳಗ್ ಬರೋಕು ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅಂತ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ನೀನ್ ರೂಮ್ ಒಳಗಡೆ ಬರಕ್ ಮುಂಚೆನೆ ಶಿವರಿಂಗ್ ಸ್ಟಾರ್ಟ್ ಆಯ್ತು. ಥಾಟ್ ಬರ್ಲಿಲ್ಲ ಆದ್ಯ. ನಿನ್ನ ಹತ್ರ ಒಂದ್ ವಿಷಯ ಹೇಳಬೇಕು ಆದ್ಯ. ಅದೇ, ನೀನು ಈ ಮನೆಗೆ ಬಂದಾಗ ಎಲ್ಲರಿಗೂ ಪ್ರಾಬ್ಲಮ್ ಆಗೋಗ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಎಲ್ಲರ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಿದ್ಯಾ. ಇವತ್ತು ರಾಜಲಕ್ಷ್ಮಿ ಓದೋದಕ್ಕೆ ಮಾವ ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣನೇ ನೀನು. ನಮ್ ಎಲ್ಲರ ಮನಸ್ಸಲ್ಲೂ ಧೈರ್ಯ ಹುಟ್ಟಿಸಿದ್ಯಾ ಆದ್ಯ. ಸೇಮ್ ರಾಜಲಕ್ಷ್ಮಿ ಪ್ರಾಬ್ಲಮ್ ತರಾನೇ ನನಗೂ ಕೂಡ ಒಂದು ಪ್ರಾಬ್ಲಮ್ ಇದೆ ಆದ್ಯ. ಅದನ್ನ ನೀನ್ ಬಿಟ್ರೆ ಈ ಇಡೀ ಜಗತ್ತಲ್ಲೇ ಬೇರೆ ಯಾರು ಸಾಲ್ವ್ ಮಾಡಕ್ಕಾಗಲ್ಲ. ನೀನು ಮಾಡ್ತೀಯ ಅಂತ ಅನ್ಕೊಂಡು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಮೊದಲು ಫ್ರೆಂಡ್ಸ್, ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾ? ನಿನ್ನ ನೋಡ್ತಾ ಇದ್ರೇನೆ ಕೋಪ ಬರ್ತದೆ. ನಿನ್ನಂತ ಒಂದ್ ಜೊತೆ ಫ್ರೆಂಡ್ಶಿಪ್ ಹೇಗ್ ಮಾಡಕ್ಕಾಗತ್ತೆ? ರಾಜಲಕ್ಷ್ಮಿ ಹೇಳೋದ್ ಕೇಳಿ ನೀನೇನು ಜೆಂಟಲ್ ಮ್ಯಾನ್ ಅನ್ಕೊಂಡಿದ್ದೆ. ಆದ್ರೆ ನೀನೊಬ್ಬ ಸ್ಟುಪಿಡ್. ಸ್ಟುಪಿಡ? ನಾನೇನ್ ಮಾಡ್ದೆ ಆದ್ಯ? ಏನ್ ಮಾಡಿದ್ಯಾ? ಏನ್ ಮಾಡಿದ್ಯಾ? ಪೊಲೀಸ್ ಕಂಪ್ಲೇಂಟ್ ತಡೀತೀನಿ ಅಂತ ಹೋದೆ, ತಡಿಯೋಕ್ಕಾಗ್ಲಿಲ್ಲ. ಸರಿ,
ಕನಿಷ್ಠ ಆ ವಿಷಯನಾದ್ರೂ ನನಗೆ ಹೇಳಿದ್ಯಾ? ಕಂಪ್ಲೇಂಟೇ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ದೆ. ರಾಜಲಕ್ಷ್ಮಿ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅನ್ಕೊಂಡೆ, ಆದ್ರೆ ನಾನೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಂದೇ ಒಂದ್ ಮಾತು ನನ್ನ ಹತ್ರ ಹೇಳಿದಿದ್ರೆ ನನ್ ಹುಷಾರಲ್ಲಿ ನಾನು ಇರ್ತಾ ಇದ್ದೆ. ಆದ್ರೆ ಪೊಲೀಸ್ ಅವರು ಪ್ರಶಾಂತ್ನ ಕರ್ಕೊಂಡ್ ಮನೆಗ್ ಬರೋವರೆಗೂ ನನಗ್ ವಿಷಯ ಗೊತ್ತಾಗ್ದಿರೋ ಹಾಗೆ ಮಾಡಿದ್ಯಾ. ಅಂದ್ರೆ ನೀನು ಕೂಡ ನಾನು ಈ ಮನೆಯಿಂದ ಹೊರಟೋಗ್ಬೇಕು ಅಂತ ಕೇಳ್ಕೊತಿದ್ಯಾ ಅಲ್ವಾ? ಅಲ್ಲ, ಹೊರಟೋಗ್ತೀನಿ. ಸರಿ, ನಿನ್ನೆಂತವ್ರ ಮಧ್ಯದಲ್ಲಿ ಇರೋದಕ್ಕಿಂತ ಅಮೆರಿಕಾದಲ್ಲೇ ಎಷ್ಟು ಹ್ಯಾಪಿ ಆಗಿರ್ತೀನಿ. ಮುಖ್ಯವಾಗಿ ನಿನ್ನಂತವ್ರ ಜೊತೆ ಅಂತೂ ಫ್ರೆಂಡ್ಶಿಪ್ ಮಾಡೋದೇ ಇಲ್ಲ. ಅದು ಹಾಗಲ್ಲ ಆದ್ಯ, ನೀ ನನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ. ಎಸ್, ಕಂಪ್ಲೇಂಟ್ ಬಗ್ಗೆ ನನಗೆ ಕ್ಲಾರಿಟಿಯಾಗಿ ಹೇಳಲಿಲ್ಲ. ಪ್ರತಿ ಸಲ ನಿಮ್ಮ ಮಾವನ ಹತ್ರ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಾನೆ ಇರ್ತೀಯ. ಅಷ್ಟಕ್ಕೂ ಮನ್ಸಲ್ಲಿ ಒಂದಿಟ್ಕೊಂಡು ಹೀಗ್ ಮೇಲ್ ನಾಟಕ ಮಾಡೋರ್ನ ನೋಡಿದ್ರೆ ನನಗೆ ಅಸಹ್ಯ. ಆದ್ಯ, ನಿಂತ್ಕೋ. ಒಂದು ಸಲ ನನ್ನ ಮಾತು ಕೇಳು ಆದ್ಯ. ನೀನ್ ಅರ್ಥ ಮಾಡ್ಕೊಂಡಿರೋದೇ ಬೇರೆ, ನಾನು ಹೇಳ್ಬೇಕು ಅಂತ ಅನ್ಕೊಂಡಿರೋದೇ ಬೇರೆ ಆದ್ಯ. ಮೊದ್ಲು ನನ್ನ ಮಾತು ಕೇಳು ಆದ್ಯ. ಇನ್ನೇನು ಹೇಳ್ಬೇಡ. ನೀನ್ ಏನು ಅಂತ ನನಗ್ ಗೊತ್ತು. ನಿನ್ನಂತ ಮುಖ ನೋಡಕ್ಕೂ ನನಗ್ ಆಸೆ ಇಲ್ಲ. ಇವತ್ತು ನಿನ್ ಕಪ್ಪಾಳಕ್ಕೆ ಹೊಡೆದ್ರು ಪರವಾಗಿಲ್ಲ, ನಿನ್ ಹತ್ರ ವಿಷಯ ಹೇಳಬೇಕು ಅನ್ಕೊಂಡೆ. ಆದ್ರೆ ನಿನಗೆ ನನ್ನ ಮುಖ ನೋಡಕ್ಕೂ ಕೂಡ ಇಷ್ಟ ಆಗ್ತಾ ಇಲ್ಲ. ನಾನ್ ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಅಂತ ಯಾವಾಗ ಅರ್ಥ ಮಾಡ್ಕೋತೀಯ? ನಾನ್ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದ್ ನಿನಗ್ ಬೇರೆ ತರ ಅರ್ಥ ಆಗ್ತಾ ಇದೆ. ನಾನ್ ಏನ್ ಮಾಡ್ಬೇಕು, ಹೇಗ್ ಹೇಳ್ಬೇಕು, ಎಷ್ಟು ಹತ್ರ ಆಗ್ಬೇಕು ಅಂತ ಅನ್ಕೋತಿದ್ದೀನೋ ಅಷ್ಟೇ ದೂರ ಆಗ್ತಾ ಹೋಗ್ತಾ ಇದೀವಿ. ನನ್ನನ್ನು ಒಂಟಿಯಾಗ್ಬಿಟ್ಟು ಅಮೆರಿಕಾಗ್ ಹೋಗ್ಬೇಡ ಆದ್ಯ. ನನಗ್ ಬದುಕಕ್ಕಾಗಲ್ಲ. ರಾಜು, ತಾಂಬೂಲ ಬದಲಾಯಿಸ್ಕೊಳ್ರೋ. ಹೌದು ರಾಜಾರಾಮ್ ಅವ್ರೆ, ಇದೇ ಒಳ್ಳೆ ಮುಹೂರ್ತ ಅಂತ ಪುರೋಹಿತರು ಹೇಳಿದ್ದಾರೆ. ನಿಲ್ಸಿ.